ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ರೆಸಿಪಿ ಎಗ್ ಗ್ರೀನ್ ಮಸಾಲೆ ರೆಸಿಪಿ ಆಗಿರುತ್ತೆ. ಇದನ್ನು ನೀವು ಎಗ್ ಗ್ರೀನ್ ಗ್ರೇವಿ ಅಂತಲೂ ಕರಿಬೋದು. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ಒಂದು ಸಲ ನೋಡ್ಕೊಂಬರೋಣ. ನಾನಿಲ್ಲಿ ತೋರಿಸ್ತಾ ಇರುವ ಹಾಗೆ ಧನಿಯಾ, ಅಚ್ಕಾರದ ಪುಡಿ, ಅರಿಶಿನ, ಚಕ್ಕೆ, ಲವಂಗ, ಎಲೆ ಮತ್ತು ಜೀರಿಗೆ, ಮೆಣಸು, ಕರಿಬೇವು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಬ್ಬೋದಕ್ಕೆ ತೆಂಗಿನಕಾಯಿ, ಹುರ್ಗಡ್ಲೆ, ಕೊತ್ತಂಬರಿ ಸೊಪ್ಪು, ಮೊಸರು ಇದಿಷ್ಟನ್ನು ಕೂಡ ಬೇಕಾಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಇದಿಷ್ಟನ್ನು ನಾವು ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ. ಬಟ್ ಈರುಳ್ಳಿ ಒಂದು ಮಿಸ್ ಆಗಿದೆ, ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ನಾನು ಮೀಡಿಯಮ್ ಸೈಜಲ್ಲಿ ಸ್ವಲ್ಪ ಚಿಕ್ಕದಾಗಿ ಒಂದು 4 ಈರುಳ್ಳಿನ ಕಟ್ ಮಾಡಿಕೊಂಡು ಎಣ್ಣೆನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ರುಬ್ಬುವಂಥದ್ದಾಗಿರೋದ್ರಿಂದ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಈರುಳ್ಳಿನೂ ಹಾಕ್ಕೊಂಡು ಮತ್ತು 4 ಮೆಣಸಿನ್ಕಾಯಿನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮತ್ತು ನಂತರ ಕೊತ್ತಂಬರಿ ಸೊಪ್ಪು, ಹುರಿಗಡಲೆ ಮತ್ತು ತೆಂಗಿನಕಾಯಿ ಇದಿಷ್ಟನ್ನು ಕೂಡ ಹಾಕಿ ರುಬ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನ ಎಣ್ಣೆಲ್ಲ ಹಾಕಿ ಫ್ರೈ ಮಾಡಿಕೊಂಡ್ರೆ ಕಲರ್ ಬರೋದಿಲ್ಲ. ಸೊ ಹಾಗಾಗಿ ಕಲರ್ಗೋಸ್ಕರ ನಾವು ಲಾಸ್ಟಲ್ಲಿ ಹಾಕೋತಾ ಇದ್ದೀವಿ. ಜೊತೆಗೆ ಒಂದು 4 ಮೆಣಸನ್ನು ಹಾಕೋಬೇಕು. ಮೆಣಸನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಎಷ್ಟು ಚೆನ್ನಾಗಿ ರುಬ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಗ್ರೇವಿ. ನಂತರ ಒಂದು ಬಾಣಲೆಯನ್ನು ಇಟ್ಕೊಂಡು ಬಾಣಲಿಗೆ ಕರಿಬೇವು ಮತ್ತು ನಾನಿಲ್ಲಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ವಿಡಿಯೋದಲ್ಲಿ ಚಕ್ಕೆ, ಲವಂಗ ಅದೆಲ್ಲ ಇಟ್ಟಿದ್ವಲ್ಲ ಎಲೆ, ಅದನ್ನೆಲ್ಲ ಹಾಕ್ಕೋಬೇಕು. ಅದನ್ನು ನಾನಿಲ್ಲಿ ಹಾಕಲಿಲ್ಲ, ಮರ್ತೋಗ್ಬಿಟ್ಟಿತ್ತು. ಸೊ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ನಂತರ ರುಬ್ಬಿಟ್ಟಿದ್ದಂತಹ ಮಸಾಲೆಯನ್ನು, ಹಸಿ ಮಸಾಲೆಯನ್ನು ಇದರೊಳಗಡೆ ಹಾಕ್ಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಕಲರ್ ಚೇಂಜ್ ಆಗಬೇಕು. ಒಂದು ಕುದಿ ಬರೋವರೆಗೂ ನಾವು ಕುದಿಸ್ಕೊಂಡು ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ನೀರು ಬೇಕಾಗುತ್ತೋ ಅಷ್ಟನ್ನು ನೀರನ್ನು ಹಾಕ್ಕೊಳ್ಳಿ. ಗ್ರೇವಿ ಟೈಪಲ್ಲಿ ಬೇಕಾ ಅಥವಾ ಡ್ರೈ ಟೈಪಲ್ಲಿ ಬೇಕಾ ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ನಾನಿಲ್ಲಿ 6 ಮೊಟ್ಟೆಯನ್ನು ತಗೊಂಡು 6 ಮೊಟ್ಟೆಯನ್ನು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಕಟ್ ಮಾಡಿ ಕೂಡ ಹಾಕ್ಕೋಬೋದು ಅಥವಾ ಮಧ್ಯಕ್ಕೆ 2 ಹೋಲ್ ಕೂಡ ಮಾಡಿ ಹಾಕ್ಕೋಬೋದು. ನಿಮಗೆ ಯಾವ ಥರ ಡಿಸೈನ್ಸ್ ಇಷ್ಟನೋ ಆ ರೀತಿ ನೀವು ಮಾಡಿ ಹಾಕ್ಕೊಳ್ಳಿ. ನಾನಿಲ್ಲಿ ರೌಂಡೇ ಮಾಡಿದ್ದೀನಿ, ಬಟ್ ಮಧ್ಯೆ ಒಂದೊಂದು ಲೈನ್ಸ್ ಎಳ್ದಿದ್ದೀನಿ. ಈ ರೀತಿ ಹಾಕ್ಬಿಟ್ಟು ನಿಮಗೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 4 to 5 ಮಿನಿಟ್ಸ್ ಅಂದ್ಕೋತೀನಿ. ಅಲ್ಲಿವರೆಗೂ ನೀವು ಫಸ್ಟ್ ಒಂದು ಸಲ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ. ನೀವು ಅದಾದ ನಂತರ ನೀವು ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಲ ನೀಟಾಗಿ ಫೈನಲ್ ಟಚ್ ಕೊಟ್ಟರೆ ನೀಟಾಗಿ ಈ ರೀತಿಯಾದಂತಹ ಗ್ರೀನ್ ಆದಂತಹ ಎಗ್ ಕರಿ ತುಂಬಾ ಈಸಿಯಾಗಿ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ, ಹುರ್ಗಡ್ಲೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಹೊತ್ತಾದಮೇಲೆ ಗಟ್ಟಿ ಗ್ರೇವಿ ಇನ್ನೂ ತುಂಬಾ ಗಟ್ಟಿಯಾಗುತ್ತೆ. ಇದು ಇವತ್ತಿನ ಒಂದು ರೆಸಿಪಿ ಆಗಿತ್ತು.